ದುಬೈನಲ್ಲಿ ಲಾಕ್ ಆಗಿದ್ದಂತ ಕನ್ನಡಿಗ ಪ್ರವಾಸಿಗರು ನಿರಾಳರಾಗ್ತಿದ್ದಾರೆ. ವಾಪಸ್ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರಿಗೆ ಯಾವ್ಯಾವ ರೀತಿಯಾಗಿ ಸವಲತ್ತನ್ನ ಕಲ್ಪಿಸಿ ವಾಪಸ್ ಕರ್ಕೊಂಡ್ ಬರಬೇಕು ಆ ಕೆಲಸವನ್ನ ಮಾಡಲಾಗ್ತಾ ಇದೆ. ದುಬೈನಿಂದ ಬೆಂಗಳೂರಿಗೆ ಆಗಮಿಸಿರುವಂತದ್ದು ಕನ್ನಡಿಗರು. ದುಬೈನಲ್ಲಿ ಲಾಕ್ ಆಗಿದ್ದಂತ 50 ಜನರು ಇವತ್ತು ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ. ಶಾರ್ಜಾದಿಂದ ಕೊಚ್ಚಿನ್ ಮೂಲಕ ಬೆಂಗಳೂರಿಗೆ ಬರ್ತಾ ಇರುವಂತದ್ದು. ಕೊಚ್ಚಿನ್ನಿಂದ ವಿಮಾನ ವ್ಯವಸ್ಥೆಯನ್ನ ಮಾಡಿರುವಂತದ್ದು MLA ನಾಗೇಂದ್ರ. ಶಾಸಕ ನಾಗೇಂದ್ರ ಸಹಾಯವನ್ನ ಕೊಂಡಾಡಿದ್ದಾರೆ ಕನ್ನಡಿಗರು. ಬಳ್ಳಾರಿಯ 35 ಜನರು ದಾವಣಗೆರೆ ಚಿತ್ರದುರ್ಗಕ್ಕೆ ಬಂದಿದ್ದಾರೆ. ಜಿಲ್ಲೆಯ 15 ಜನರು, ಚಿತ್ರದುರ್ಗದವರು 15 ಜನ ಮತ್ತು ಒಂದು ಕಡೆ ಬಳ್ಳಾರಿ ದಾವಣಗೆರೆಯ 31 ಜನ ವಾಪಸ್ ಬಂದಿದ್ದಾರೆ. ಸೊ ಅಲ್ಲಿ ಕೊಚ್ಚಿನ್ನಿಂದ ಬೆಂಗಳೂರಿಗೆ, ದುಬೈನಿಂದ ಅಲ್ಲ, ಕೊಚ್ಚಿನ್ನಿಂದ ಬೆಂಗಳೂರಿಗೆ ನಾಗೇಂದ್ರ ಅವರು ವ್ಯವಸ್ಥೆಯನ್ನ ಮಾಡಿಕೊಟ್ರಂತೆ. ದುಬೈನಿಂದ ಕೊಚ್ಚಿನ್ನಿಗೆ ಬಂದಿದ್ರು. ನಾಗೇಂದ್ರ ಹಾರ್ಟ್ಲಿ ಫ್ರೆಂಡ್, ನಮ್ಮ ಮಂತ್ರಿಗಳಾದಂಥ ಶಾಸಕರಾಗಿರುವಂಥ ನಾಗೇಂದ್ರ ಅವರ ಒಂದು ಬಹಳ ಸಾರ್ಥಕ ಫಲ ಬಹಳ ಫಲ ಕೊಟ್ಟಿದೆ. ಅವ್ರು ಬಹಳ ಡೇ ಒನ್ನಲ್ಲಿ ನನ್ನ ಮಗನಿಗೆ ಕಾಲ್ ಮಾಡಿ ದುಡ್ಡು ಎಷ್ಟು ಬೇಕಾದ್ರೆ ಖರ್ಚಾಗಲಿ, ಐ ವಾಂಟ್ ಮೈ ಪೀಪಲ್ ಹ್ಯಾಸ್ ಟು ಬಿ ಡಿಸ್ಕಡ್ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾನು ಅಲ್ಲಿ ನನ್ನ ಕೆಲವು ವಿದ್ಯಾರ್ಥಿ ತಂಡದವರಿಂದ ಇವರನ್ನು ಮೀಟ್ ಮಾಡಲಿಕ್ಕೆ ಹೇಳಿದೆ. ಮತ್ತು ಇವರಿಗೂ ಆ ಭಾಗದವರನ್ನು ಹೆಲ್ಪ್ ಮಾಡಿದ್ದಾರೆ. ಬಹುಶಃ ಇಂತಹ ಸಂದರ್ಭದಲ್ಲಿ ಈ ಸೇವೆಯನ್ನು ಮಾಡಿದಂತಹ ನಾಗೇಂದ್ರ ಅವರು ಆದಷ್ಟು ಬೇಗ ಮಂತ್ರಿಯಾಗಿ ಬರಬೇಕು. ನಾಗೇಂದ್ರ ಇಂದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 2026 T20 ವಿಶ್ವಕಪ್ ಸೆಮಿಫೈನಲ್ ನಡೀತಾ ಇರುವಂತದ್ದು ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಇಂದು T20 ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯಕ್ಕಾಗಿ ಟೀಮ್ ಇಂಡಿಯಾ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ನಿರ್ಣಾಯಕ ಪಂದ್ಯದಲ್ಲಿ ಗೆಲ್ಲುವಂತ ಟೀಮ್ ಫೈನಲ್ ಟಿಕೆಟ್ ಅನ್ನ ಪಡೆದುಕೊಳ್ಳುತ್ತೆ. ಸೊ ಟೀಮ್ ಇಂಡಿಯಾಗೆ ಡೂ ಆರ್ ಡೈ ಮ್ಯಾಚ್ ಇದ್ದಂಗೆ. ಯಾಕಂದ್ರೆ ಇದು 4ನೇ ಬಾರಿಗೆ ಫೈನಲ್ಗೆ ಹೋಗ್ತಾರಾ ಅನ್ನುವಂಥ ಕುತೂಹಲದ ನಡುವೆ ಇಂಡಿಯಾದಲ್ಲೇ ನಡೀತಾ ಇರುವಂಥ ಹಿನ್ನೆಲೆಯಲ್ಲೇ ಗೆದ್ದೇ ಗೆಲ್ಲಬೇಕು ಅನ್ನುವಂಥ ನಿರೀಕ್ಷೆ ಅಂತೂ ದೊಡ್ಡ ಮಟ್ಟದಲ್ಲಿದೆ. ಇನ್ನು ಇಂಡಿಯಾ ಗೆಲ್ಲಿ ಅಂತ ಹುಬ್ಬಳ್ಳಿ ಅಭಿಮಾನಿಗಳು ವಿಶ್ ಮಾಡಿದ್ದಾರೆ, ನೋಡೋಣ. ಆಡ್ತಿದ್ದಾರೆ. ಇದು T20 ಫಾರ್ಮ್ಯಾಟ್. ಸೀನಿಯರ್ಸ್ ಇದ್ದಾಗ ಒನ್ ಲೆವೆಲ್ ಕ್ರಿಕೆಟ್ ನೋಡಿದ್ವಿ. ಈಗ ಜೂನಿಯರ್ಸ್ ಅದಾರ. ಸೊ ಸಖತ್ತಾಗಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಅದಾರ, ಆಡ್ತಾರೆ ಸರ್. ನಾವು ವಿರಾಟ್, ರೋಹಿತ್ ಅವಾಗೆಲ್ಲ ಅವ್ರು ನೋಡ್ತಿದ್ವಿ. ಇವಾಗ ಸೂರ್ಯಕುಮಾರ್ ಕ್ಯಾಪ್ಟನ್ಸಿ ನೋಡ್ತಿದ್ವಿ ಸರ್. ಸೂರ್ಯಕುಮಾರ್ ಕ್ಯಾಪ್ಟನ್ಸಿ ಒಳಗೆ ಸಮೀಸ್ ಮಟ್ಟ ಬಂದಾರ ಅಂದ್ರೆ ಟೀಮ್ ಸ್ಟ್ರಾಂಗ್ ಐತೆ ಅಂತ ಅರ್ಥ. ಅದರ ಕೋಚು ಗಂಭೀರ್ ಸಾಹೇಬ್ರು ಅದಾರ, ಆಡ್ತಾರೆ. ಸೊ ಫೈನಲ್ ಹೋಗ್ಲಿ ಅಂತೇಳಿ ನಾವು ವಿಶ್ ಮಾಡ್ತೇವೆ ಸರ್. ಆಲ್ ದ ಬೆಸ್ಟ್ ಇಂಡಿಯಾ. ಆಲ್ ದ ಬೆಸ್ಟ್ ಇಂಡಿಯಾ ಅಂತ ಹೇಳ್ತೀವಿ ನಾವು. ಈ ಸೆಮಿಫೈನಲ್ ಮ್ಯಾಚ್ ಇಂಡಿಯಾ ಗೆದ್ದಿದೆ ಸರ್. ಫುಲ್ ಫಾರ್ಮ್ನಾಗ ಅದಾರ ಇಂಡಿಯಾ ಟೀಮ್. ಬೌಲರ್ಸ್ ಇರಲಿ, ಬ್ಯಾಟ್ಸ್ಮನ್ ಇರಲಿ, ಫುಲ್ ಫಾರ್ಮ್ನಾಗ ಅದಾರ ಸರ್. ಗೆದ್ದ ಸರ್. ಇಂಡಿಯಾ ಟೀಮಿಗೆ ಅಂಕಿ ಯಾವಾಗಿದ್ರು ನಮ್ದು ವಿಶ್ವಾಸ ಇರ್ತೈತೆ. ಬಟ್ ಈ ಬಾರಿ ಭಾರತ ಫೇವ್ರೇಟ್ 100% ಇದೆ. ಯಾಕಂದ್ರೆ ಈಗ ಹಿಂದಿನ ಮ್ಯಾಚ್ ಎಲ್ಲ ನೋಡಿದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ರೆ, ಬಟ್ ಕೆಲವೊಂದು ಹಿಂದಿನ ಮ್ಯಾಚ್ ನೋಡಿದ್ರೆ ಕೆಲವೊಂದು ಫೀಲ್ಡಿಂಗ್ ಕೂಡ ಸ್ವಲ್ಪ ಮಿಸ್ಟೇಕ್ಸ್ ಆಗ್ಯಾವ. ಬಟ್ ಭಾರತ ತಂಡವ್ರು ಅವನ್ನೆಲ್ಲ ಮಿಸ್ಟೇಕ್ಸ್ ಸರಿಪಡಿಸ್ಕೊಂಡು ಈ ಬಾರಿ ಅವನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾರಂತ ನಂದು ಒಂದು ಅಭಿಪ್ರಾಯ. ಬಟ್ ಈ ಬಾರಿ ಮಾತ್ರ ಭಾರತ ಫೇವ್ರೇಟ್ 100%. ಈ ಬಾರಿ ವಿಶ್ವ ಗೆಲ್ಲೋದು ಮತ್ತು ಭಾರತನ ಈ ಸಲ ಕಪ್ ನಮ್ಮದೇ. ಸೆಮಿಫೈನಲ್ ಇದೆ ಇವತ್ತು. ಎರಡೂ ಟೀಮ್ಗಳು ಒಳ್ಳೆ ಇದ್ದಾವೆ. ಬಟ್ ಭಾರತ ಗೆಲ್ಲುತ್ತಂತೆ ಭಾಳ ನಮಗೆ ವಿಶ್ವಾಸ ಇದೆ. ನಮ್ಮಲ್ಲಿ ಬ್ಯಾಟ್ಸ್ಮನ್ನು ಬೌಲರ್ಸ್ ಎಲ್ಲ ವರ್ಲ್ಡ್ ಕ್ಲಾಸ್ ಇದ್ದಾರೆ. ಇವತ್ತು ಗೆಲ್ಲೋ ಚಾನ್ಸಸ್ ವೆರಿ ಹೈ ಇದೆ.